ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳಾಗಿರುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಎಲ್ಲೋ ಒಂದು ಕಡೆ ಮನುಷ್ಯ ಬೇಕು ಅಂತ ಮಾಡ್ಕೊಳಕ್ ಆಗೋದಿಲ್ಲ, ಎಲ್ಲೋ ಸಾಲದ ಮೇಲೆ ಸಾಲಗಳಾಗ್ತಾ ಇರುತ್ತೆ. ಅದನ್ನ ತೀರ್ಸೋದು ಹೇಗೆ, ಏನ್ ಮಾಡಬೇಕು ಅನ್ನೋಂಥದ್ದೇ ಐಡಿಯಾ ಬರೋದಿಲ್ಲ. ಸಾಲ ಮಾಡೋಗಂತೂ ಅರ್ಜೆಂಟ್ ಇರುತ್ತೆ, ಮಾಡ್ಬಿಡ್ತೀವಿ ಅಂತ ಹೇಳ್ಬೋದು. ಎಲ್ಲ ಒಂದು ಸಾಲ ಬಾಧೆಯಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಈ ದಿನ ಏನಾದರೂ ವಿಶೇಷತೆ ಇದೆಯಾ ಗುರುಗಳೇ? ಈ ದಿನ ನಾವು ಯೂಸ್ ಮಾಡೋದ್ರಿಂದ ಆದಷ್ಟು ಬೇಗ ನಮ್ಮ ಸಾಲಗಳೆಲ್ಲ ಕೂಡ ಕ್ಲೋಸ್ ಆಗುತ್ತಾ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಂಬಿಕೆಗೂ ಮೂಢನಂಬಿಕೆಗೂ ಬಹಳ ವ್ಯತ್ಯಾಸವಿದೆ. ಲಾಟ್ ಆಫ್ ಡಿಫರೆನ್ಸ್ ಉಂಟು. ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು, ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ಇದು ಹೇಳ್ತಾ ಮುಂದುವರಿಯೋದೇ ಆದರೆ, ಈ ದಿನ ಮಾತ್ರ ನೀವು ಕೇಳುವಂಥ ಪ್ರಶ್ನೆಗೆ ಅವಿಚ್ಛಿನ್ನಪ್ರದ. ಬಹುಶಃ ಇಷ್ಟೂ ವರ್ಷಗಳದ್ದು ಈ ದಿನ ಇವರಿಗೆ ಸಾಕ್ಷೀಭೂತವಾಗತ್ತೆ, ಋಣಗಳನ್ನು ಕಳೆದುಕೊಳ್ಳಲಿಕ್ಕೆ. ಅದು ಮಂಗಳವಾರ ಅದ್ಭುತ ಪರಮಾದ್ಭುತವಾಗಿರ್ತಕ್ಕಂತಹದ್ದು ಋಣಗಳನ್ನು ತೊಳೆದುಕೊಳ್ಳಲು ಏಕಮಾತ್ರವಾಗಿ. ಇನ್ನು ಎರಡನೆಯದು ಮಹಾ ಅದ್ಭುತವಾಗಿರ್ತಕ್ಕಂತಹದ್ದು, ಮಹಾ ನಕ್ಷತ್ರವಾಗಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದಂದು ಸಂಜೆ ವೇಳೆ ನರಸಿಂಹಸ್ವಾಮಿಯ ದರ್ಶನ ಪರಮ ಪವಿತ್ರವಾಗಿರ್ತಕ್ಕಂತಹದ್ದು. ರಾಮ ಹೇಳತೀರದು ಅಂಥ ಅದ್ಭುತ ಅಮೋಘ ಆಹ್ಲಾದವಾಗಿರ್ತಕ್ಕಂತಹ ದಿನ. ಯಾವ ಋಣಗಳು ನಿಮ್ಮ ತಲೆ ಮೇಲಿದ್ದಾವೋ ಅವೆಲ್ಲವೂ ಕೂಡ ಇಷ್ಟು ವರ್ಷಗಳಿಂದ ನಾವು ಕಳೆದುಕೊಳ್ಳಲಿಕ್ಕೆ ಆಗಲಿಲ್ಲ, ತೊಳೆದುಕೊಳ್ಳಲಿಕ್ಕೆ ಆಗಲಿ ಅಂತಂದರೆ ಏಕೈಕವಾಗಿರ್ತಕ್ಕಂತಹ ಸುಭಿಕ್ಷವಾಗಿರ್ತಕ್ಕಂತಹ ದಿನ ನಾರಸಿಂಹ ಜಯಂತಿ. ಇವತ್ತು ಉಂಟು, ನಾಳೆಯೂ ಉಂಟು. ಇವತ್ತು ಋಣಗಳನ್ನು ನಾವು ಮುಕ್ತ ಮಾಡಿಕೊಳ್ಳಲಿಕ್ಕೆ ಋಣಮೋಚನ ನರಸಿಂಹಸ್ವಾಮಿಯ ಸ್ತೋತ್ರ ಅಂತಿದೆ. ಪ್ರೀತಿಯ ಬಂಧುಗಳೇ, ಮತ್ತು ಹೇಳ್ತೇನೆ, ಋಣಮೋಚನ ನೃಸಿಂಹ ಸ್ತೋತ್ರ ಅಂತ ಉಂಟು. ಇದನ್ನು ನೀವು ಹೇಳಿಕೊಳ್ತೀನಿ ಅಂತಂದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾರಸಿಂಹಸ್ವಾಮಿಯ ದೇಗುಲದಲ್ಲಿ ಕುಳಿತುಕೊಂಡು ಪಠಣ ಪಾರಾಯಣವನ್ನು ಮಾಡುತ್ತೇನೆ. ಕಬ್ಬಿನ ಹಾಲಿಂದ ಅಭಿಷೇಕವನ್ನು ನೋಡುತ್ತೇನೆ. ತೊಗರಿಯನ್ನು ನಾನು ದಾನವಾಗಿ ಕೊಡುತ್ತೇನೆ. ಉಪ್ಪನ್ನು ದಾನವಾಗಿ ಕೊಡುತ್ತೇನೆ. ತುಪ್ಪವನ್ನು ದಾನವಾಗಿ ಕೊಡುತ್ತೇನೆ ಈ ದಿವಸ. ಇನ್ನು ನಾಳೆ ಕೊಡ್ತಕ್ಕಂಥದ್ದು ಬೇರೆ ಇದೆ. ಇವತ್ತು ನಾನು ಇಷ್ಟನ್ನು ಕೊಡ್ತೀನಿ ಅಂತಂದರೆ ನೀನು ಋಣಮುಕ್ತನಾದಂತೆಯೇ ಸರಿ. ನಾರಸಿಂಹಸ್ವಾಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಮಂತ್ರ ನೀನು ಎಷ್ಟು ಸಲ ಹೇಳ್ತೀಯೋ ಅಷ್ಟು ಸಂಪ್ರೀತಿಯನ್ನು ಪಡೆದುಕೊಳ್ತೀರಿ. ಓಂ ವಜ್ರ ನಖಾಯ ವಿದ್ಮಹೆ ತೀಕ್ಷ್ಣ ದಗ್ಗಸ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಅಂತಹ ನಾರಸಿಂಹನ ಬಳಿ ನೀವು ಇದನ್ನು ಹೇಳಿಕೊಳ್ತೀರಿ, ಅಥವಾ ಸ್ತೋತ್ರವನ್ನು ಹೇಳಿಕೊಳ್ತೀರಿ, ಅಥವಾ ಆತನಿಗೆ ಸಂಬಂಧಪಟ್ಟ ಅಷ್ಟಕವನ್ನು ಹೇಳಿಕೊಳ್ತೀರಿ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಪ್ರತಿಭಟ ಶ್ರೇಣಿಭೀಷಣ ವರಗುಣ ಸ್ತೋಮಭೂಷಣ ಜನಿಭಯ ಸ್ಥಾನ ತಾರಣ ಜಗದವಾಸ್ಥಾನ ಕಾರಣ ನಿಖಿಲ ದುಷ್ಕರ್ಮ ಕರ್ಷಣ ನಿಗಮ ಸಧರ್ಮ ದರ್ಶನ ಜಯ ಜಯ ಶ್ರೀ ಸುದರ್ಶನ, ಜಯ ಜಯ ಶ್ರೀ ಸುದರ್ಶನ. ಇದು ಸುದರ್ಶನ. ಹಾಗೆಯೇ ನೃಸಿಂಹ ಶ್ರೀರಮ ಕುಚಾಗ್ರಭಾಸಿ ಕುಂಕುಮಾಂಕಿತು ರಸಂ ಪಾವನಾಂಗ್ರಿ ಸಾರಸಂ ಸದಾ ದಯಾ ಸುಧಾರಸಂ ಕುಂದ ಶುಭ್ರ ಶಾರದ ರವಿಂದ ಚಂದ್ರ ಸುಂದರಂ ಸಿಂಹಶೈಲ ಮಂದಿರಂ ನೃಸಿಂಹ ದೇವಮಾಶ್ರಯೇ, ಸಿಂಹಶೈಲ ಮಂದಿರಂ ನೃಸಿಂಹ ದೇವಮಾಶ್ರಯೇ. ಪಾಪ ಪಾಶ ಮೋಚನಂ ವಿರೋಚನೆಂದು ಲೋಚನಂ ಫಾಲಲೋಚನಾದ ದೇವ ಸನ್ನುತಂ ಮಹೋನ್ನತಂ ಶೇಷತಲ್ಪಶಾಯಿನಂ ಮನೋರಥ ಪ್ರದಾಯನಂ ಸಿಂಹಶೈಲ ಮಂದಿರಂ ನೃಸಿಂಹ ದೇವಮಾಶ್ರಯೇ, ಸಿಂಹಶೈಲ ಮಂದಿರಂ ನೃಸಿಂಹ ದೇವಮಾಶ್ರಯೇ. ನರಸಿಂಹಸ್ವಾಮಿಯದು ಒಂದು, ಹಾಗೆ ಸುದರ್ಶನದು ಒಂದು ಹೇಳಿಕೊಳ್ತಾ ನೀವು ಕೊನೆಯದಾಗಿ, ಅದಕ್ಕೆ ನಾನು ಹೇಳ್ತಿರ್ತಕ್ಕಂಥ, ನೀವು ಆ ಒಂದು ಸ್ತೋತ್ರಮಾಲಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಬಹುಶಃ ನಿಮಗೆಲ್ಲವೂ ಸಿಗುತ್ತೆ. ನಾನು ಕಳಕಳಿಂದ ಯಾಕೆ ನಿಮ್ಮನ್ನು ಕೇಳ್ಕೊಳ್ತೀನಿ ಅಂತಂದರೆ, ಬಹುಶಃ ಅದರ ಅನುಷ್ಠಾನ, ಅದರ ಪ್ರೀತಿ ಅಷ್ಟು ಇಷ್ಟ ಆಗುತ್ತೆ ನನಗೆ. ನೀವು 2 ತಾಸು ಬೆಳಗಿನ ಜಾವ ನಾನು ಎದ್ದರೆ ಬಹುಶಃ 5ರಿಂದ 6, 6ರಿಂದ 7 ನಾನು ಮಾಡ್ತಕ್ಕಂಥದ್ದು ಇದೆಯಲ್ಲ ಅದೆಲ್ಲವೂ ನಿಮಗೋಸ್ಕರವೇ, ಎಲ್ಲವೂ ನಿಮಗೋಸ್ಕರವೇ. ಬಹುಶಃ ನನ್ನ ಬಳಿ ಯಾರ್ಯಾರು ಬಂದು ಹೋಗಿರ್ತಾರೆ, ಕಣ್ಣು ಮುಂದೆ ಬರ್ತಾರೋ ಎಲ್ಲ ಕೂಡ ಅದಕ್ಕೆ ನನ್ನ ಹತ್ರ ಬಂದು ಹೋಗಿದ್ದಾರೆ ಕಣಯ್ಯ, ಅವ್ರಿಗೆ ಏನಾದರೂ ಮಾಡು ಅಂತೇಳಿ ನನ್ನ ಕ್ಷೀರಾಭಿಷೇಕ, ಕ್ಷೀರ ದದಿ, ಅಲ್ಲಿರ್ತಕ್ಕಂಥದ್ದು ಆಜ್ಯ, ಮಧುಪರ್ಕ, ಶರ್ಕರ, ಇವೆಲ್ಲ
ಇವೆಲ್ಲ ಏನು ಎಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟ ದೇವತೆಗಳ ಆವಾಹನೆ ಮಾಡೋ ಮುಖಾಂತರ ನೀವು ಪಾತ್ರೆ ತಗೊಂಡು ನೀರು ಕೂಡ ಗಂಗೆನ ಆವಾಹನೆ ಮಾಡೋ ಮುಖಾಂತರವೇ ಆ ಜಲ ಅವನಿಗೆ ಸ್ನಾನ ಆಗ್ತಕ್ಕಂತಹದ್ದು. ಅಲ್ಲಿಂದ ಹಿಡಿದು ನಾನು ಎಲ್ಲಿ ಕ್ಷಮಾಪಣಾ ಕಾಯೇನ ವಾಚ ಮಾಡ್ತೇನೆ, ಬಹುಶಃ ಅಲ್ಲಿ ಬರ್ತಕ್ಕಂಥ ವಿಷ್ಣು ಸಹಸ್ರನಾಮದ ಸೂತ್ರದಿಂದ ಹಿಡಿದು ಗಣಪತಿಯಿಂದ ಹಿಡಿದು ಪಂಚಾಯತಿಯಿಂದ ಹಿಡಿದು ಎಲ್ಲವನ್ನು ಕೂಡ ಹೇಳಿ ಆ ತೃಪ್ತಿ ಅಂತ ಪ್ರಸಾದ ಬಲಗಡೆ ಕೊಡೋ ತನಕ ಇದು ನಡೀತಾನೆ ಇರುತ್ತೆ. ಇದೆಲ್ಲವೂ ನಿಮಗೋಸ್ಕರ. ಆದರೆ ನೀವು ನನಗೋಸ್ಕರ ಜೊತೆಗೆ ನಿಮಗೋಸ್ಕರ ಒಂದು ದಿನ ಇಂತಹ ಜಯಂತಿಗಳನ್ನ ಬಳಸ್ಕೊಳ್ಳಿ. ಇಂತಹ ಜಯಂತಿಗಳು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ನನಗೊಂದು ಖುಷಿ ಏನು ಅಂತಂದರೆ, ನೀವು ಬರ್ತೀನಿ ಅಂತಂದಾಗ ಬರ್ತಾ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗಿರಬೇಕು. ಬಂದ ನಂತರ ಆ ಅಕ್ಷತೆ ತೆಗೆದುಕೊಂಡು ಹೋಗ್ತಿರಲ್ಲ, ಅಲ್ಲಿ ಇನ್ನು ಉಳಿದದ್ದು ಬಹುಶಃ ಶ್ರೇಯಸ್ಕರು ಅಂದರೆ ವಿಶೇಷವಾಗಿರ್ತಕ್ಕಂತಹದ್ದು ಕೃಪಾನದಿಯ ಕೃಪೆಗೆ ಪಾತ್ರರಾಗ್ತಕ್ಕ ಧನ್ಯೋಸ್ಮಿ ಅನುಗ್ರಹತೋಸ್ಮಿ ಕೃತಾರ್ಥೋಸ್ಮಿ ಕೃಪಾನಿಧಿ. ಇಂತಹ ಜಯಂತಿಗಳನ್ನ ಬಳಸ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯವಾದಂಥ ಸೇವೆಗಳನ್ನ ಮಾಡೋ ಮುಖಾಂತರ ಆ ಒಂದು ಲಕ್ಷ್ಮೀ ನೃಸಿಂಹನ ಕೃಪೆಗೆ ತಾವು ಒಳಗಾಗ್ತೀವಿ. ಖಂಡಿತ ಗುರುಗಳೇ, ಇವತ್ತು ಬಹಳ ವಿಶೇಷ. ಮಂಗಳವಾರ ಸ್ವಾತಿ ನಕ್ಷತ್ರ ಇರೋದ್ರಿಂದ ನಮ್ಮ ಒಂದು ಸಾಲಗಳಿಂದ ಅಥವಾ ಋಣಗಳಿಂದ ನಾವು ದೂರ ಉಳಿಬೇಕು ಅಂತಂದರೆ ಯಾವ ರೀತಿ ನಾವು ಇವತ್ತಿನ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸಾಕಷ್ಟು ಸಾಲ ಆಗಿಬಿಟ್ಟಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ಖಂಡಿತ ಚಿಂತೆ ಮಾಡಿಬಿಡಿ. ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ಸಿಂಪಲ್ ಆಗಿರುವಂಥ ರೆಮಿಡೀಸ್ನ ನಿಮಗೆ ಗುರುಗಳು ತಿಳಿಸ್ಕೊಡ್ತಾರೆ. ಇದನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಒಂದು ಸಮಸ್ಯೆ ಕಷ್ಟಗಳಿಂದ ನೀವು ದೂರ ಉಳಿತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.